ಓಂ ಶಾಂತಿ. ದಿನಾಂಕ 3/8/2021. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. मुरलिया मुख्य सार: मीठे बच्चे, बाप दादा की याद प्यार लेनी है तो सर्विसेबल बनो। बुद्धि में ज्ञान भरपूर है तो ವರ್ಷಾ ಕರೋ. ಮಧುರ ಮಕ್ಕಳೇ, ಬಾಪ್ದಾದವರಿಂದ ನೆನಪು ಪ್ರೀತಿಗಳನ್ನು ಪಡೆಯಬೇಕಾದರೆ ಸರ್ವಿಸೇಬಲ್ ಆಗಿ ಬುದ್ಧಿಯಲ್ಲಿ ಜ್ಞಾನ ತುಂಬಿಕೊಂಡಿದ್ದಾಗ ಜ್ಞಾನದ ಮಳೆಯನ್ನು ಸುರಿಸಿ. ಪ್ರಶ್ನೆ: कौन सा नशा भरे हुए बादलों को भी उड़ाकर जाता है, बरसने नहीं देता है? ಯಾವ ನಶೆ ತುಂಬಿಕೊಂಡಿರುವಂಥ ಮೋಡಗಳನ್ನು ಸಹ ಹಾರಿಸಿಕೊಂಡು ಹೋಗುತ್ತದೆ, ಮಳೆಯನ್ನು ಸುರಿಸಲು ಕೊಡುವುದಿಲ್ಲ. ಉತ್ತರ: अगर फालतू देह अभिमान का नशा आया तो भरे हुए बादल भी उड़ जाएगा. ಒಂದು ವೇಳೆ ಫಾಲ್ತು ದೇಹ ಅಭಿಮಾನದ ನಶೆ ಇತ್ತಂದರೆ ತುಂಬಿಕೊಂಡಿರುವ ಮೋಡವು ಹಾರಿಕೊಂಡು ಹೋಗುತ್ತದೆ. ಬರ್ಸೆಂಗೆ भी तो ಸರ್ವಿಸ್ ಕೆ ಬದಲೆ ಡಿಸರ್ವಿಸ್ ಕರೆಂಗೆ. ಒಂದು ವೇಳೆ ಮಳೆಯನ್ನು ಸುರಿಸಿದರೂ ಸಹ ಅದು ಸರ್ವಿಸಿನ ಬದಲಾಗಿ ಡಿಸರ್ವಿಸ್ ಮಾಡುತ್ತಾರೆ. अगर बाबा से प्यार नहीं, उनसे योग नहीं तो ज्ञान होते हुए भी जैसे ಖಾಲಿ है. ಒಂದು ವೇಳೆ ಬಾಬಾವರ ಜೊತೆಗೆ ಪ್ರೀತಿ ಇಲ್ಲ, ಅವರ ಜೊತೆಗೆ ಯೋಗವಿಲ್ಲವೆಂದರೆ ಜ್ಞಾನ ಇದ್ದರೂ ಸಹ ಖಾಲಿ ಇದ್ದಂತೆಯೇ ಇರುತ್ತಾರೆ. ऐसे ಖಾಲಿ ಬಾದಲ್ ಅನೇಕೋं का ಕಲ್ಯಾಣ कैसे करेंगे? ಇಂತಹ ಖಾಲಿ ಮೋಡಗಳು ಅನೇಕರ ಕಲ್ಯಾಣಗಳನ್ನು ಹೇಗೆ ಮಾಡುತ್ತಾರೆ? अच्छा, धारणा के लिए मुख्य सार. पहले पॉइंट: बंधन मुक्त बन भारत की सच्ची सेवा करनी है. रूहानी सेवा कर मनुष्य को देवता बनाना है. ज्ञान के घमंड में नहीं आना है, रूहानी नशे में रहना है. ಬಂಧನ ಮುಕ್ತರಾಗಿ ಭಾರತದ ಸತ್ಯ ಸೇವೆಯನ್ನು ಮಾಡಬೇಕು. ಆತ್ಮಿಕ ಸೇವೆಯನ್ನು ಮಾಡಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಬೇಕು. ಜ್ಞಾನದ ಅಭಿಮಾನದಲ್ಲಿ ಬರಬಾರದು, ಆತ್ಮಿಕ ನಶೆಯಲ್ಲಿರಬೇಕು. दूसरी पॉइंट: निश्चय बुद्धि बन पहले अपनी अवस्था पक्की करनी है. देह से जो कुछ देखने में आता है उनसे तोड़ना है और एक बाप के साथ जोड़ना है. ನಿಶ್ಚಯ ಬುದ್ಧಿ ಆಗಿ ಮೊದಲು ತಮ್ಮ ಅವಸ್ಥೆಯನ್ನು ಗಟ್ಟಿಗೊಳಿಸಬೇಕು. ದೇಹ ಸಹಿತ ಏನೆಲ್ಲ ಕಾಣಿಸುತ್ತದೆ ಅದರಿಂದ ದೂರವಿದ್ದು ಒಬ್ಬ ತಂದೆಯ ಜೊತೆಗೆ ಬುದ್ಧಿಯನ್ನು ಜೋಡಿಸಬೇಕು. वरदान: बाप के संस्कारों को अपना निजी संस्कार बनाने वाले व्यर्थ व पुराने संस्कारों से मुक्त भव. ತಂದೆಯ ಸಂಸ್ಕಾರಗಳನ್ನು ತಮ್ಮ ಸ್ವಂತ ಸಂಸ್ಕಾರಗಳನ್ನಾಗಿ ಮಾಡಿಕೊಳ್ಳುವಂತಹ ವ್ಯರ್ಥ ಹಾಗೂ ಹಳೆಯ ಸಂಸ್ಕಾರಗಳಿಂದ ಮುಕ್ತರಾಗಿ. ವಿವರಣೆ: कोई भी व्यर्थ संकल्प व पुराने संस्कार देहाभिमान के संबंध से है. आत्मिक स्वरूप के संस्कार बाप समान होंगे. ಯಾವುದೇ ವ್ಯರ್ಥ ಸಂಕಲ್ಪ ಹಾಗೂ ಹಳೆಯ ಸಂಸ್ಕಾರ ದೇಹ ಅಭಿಮಾನದ ಸಂಬಂಧದಿಂದ ಇರುತ್ತದೆ. ಆತ್ಮಿಕ ಸ್ವರೂಪದ್ದು ಸಂಸ್ಕಾರ ತಂದೆಯ ಸಮಾನ ಆಗಿರುತ್ತದೆ. जैसे बाप सदा विश्व कल्याणकारी परोपकारी रहम दिल वरदाता है, ऐसे स्वयं के संस्कार नेचुरल बन जाए. ಹೇಗೆ ತಂದೆ ಸದಾ ವಿಶ್ವ ಕಲ್ಯಾಣಕಾರಿ ಪರೋಪಕಾರಿ ದಯಾಹೃದಯಿ ವರದಾತ ಆಗಿದ್ದಾರೆ, ಹಾಗೆ ಸ್ವಯಂನ ಸಂಸ್ಕಾರ
ಸ್ವಾಭಾವಿಕವಾಗಿ ಇರಬೇಕು. ಸಂಸ್ಕಾರ बनना अर्थात संकल्प बोल और कर्म स्वतः उसी प्रमाण चलना. ಸಂಸ್ಕಾರ ಆಗುವುದು ಅಂದರೆ ಸಂಕಲ್ಪ, ಮಾತು, ಕರ್ಮ ಅದರಂತೆಯೇ ನಡೆಯುವುದು. जीवन में संस्कार एक चाबी है जिसे स्वतः चलते रहते हैं. ಜೀವನದಲ್ಲಿ ಸಂಸ್ಕಾರ ಒಂದು ಚಾವಿ ಇದ್ದಂತೆ ಅದರಿಂದ ನ್ಯಾಚುರಲ್ ಸ್ವಾಭಾವಿಕವಾಗಿ ನಡೆಯುತ್ತಾ ಇರುತ್ತೆ. ಫಿರ್ ಮೆಹನತ್ ಕರ್ನೆ ಕಿ ಜರೂರತ್ ನಹಿ रहती. ಮತ್ತೆ ಪರಿಶ್ರಮ ಪಡುವಂತಹ ಅವಶ್ಯಕತೆ ಇರುವುದಿಲ್ಲ. ಸ್ಲೋಗನ್: आत्मिक स्थिति में स्थित रह अपने रथ शरीर द्वारा कार्य कराने वाले ही सच्चे पुरुषार्थी है. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ತಮ್ಮ ರಥ ಅಂದರೆ ಶರೀರದ ಮೂಲಕ ಕಾರ್ಯವನ್ನು ಮಾಡಿಸುವಂಥವರೇ ಸತ್ಯ ಪುರುಷಾರ್ಥಿಗಳಾಗಿರುತ್ತಾರೆ. दादीजी की विशेषताएं. 3ನೇ ಪಾಯಿಂಟು, दुआओं के भंडार की मालिक. दादीजी के पास दुआओं का भंडार था. ದಾದೀಜಿಯವರ ಹತ್ತಿರ ಆಶೀರ್ವಾದಗಳ ಭಂಡಾರವಿತ್ತು. वे सदा कहती, मुझे तो बाबा की और आप सबकी दुआएं चला रही हैं. ಅವರು ಸದಾ ಹೇಳುತ್ತಿದ್ದರು, ನನಗಂತೂ ತಂದೆಯ ಹಾಗೂ ತಮ್ಮೆಲ್ಲರ ಆಶೀರ್ವಾದಗಳೇ ನಡೆಸುತ್ತಿವೆ. दादीजी के पास दुआओं का जैसे भंडार था. ದಾದೀಜಿಯವರ ಹತ್ತಿರ ಆಶೀರ್ವಾದಗಳದ್ದು ಒಂದು ಭಂಡಾರವೇ ಇತ್ತು. वे सबको समय पर साथ देती, सुख देती. उनके दिल में हर एक के प्रति सहानुभूति थी. ಅವರು ಎಲ್ಲರಿಗೂ ಸಮಯದ ಅನುಸಾರವಾಗಿ ಜೊತೆಯನ್ನು ಕೊಡುತ್ತಿದ್ದರು, ಸುಖವನ್ನು ಕೊಡುತ್ತಿದ್ದರು. ಅವರ ಹೃದಯದಲ್ಲಿ ಪ್ರತಿಯೊಬ್ಬರ ಪ್ರತಿಯಾಗಿ सहानुभूति इत्तु. उन्होंने अपने संकल्पों को सदा शुद्ध और श्रेष्ठ रखा. ಅವರು ತಮ್ಮ ಸಂಕಲ್ಪಗಳನ್ನು ಸದಾ ಶುದ್ಧ ಹಾಗೂ ಶ್ರೇಷ್ಠವಾಗಿ ಇಟ್ಟುಕೊಂಡಿದ್ದರು. इसलिए दुआएं जमा होती रही. ಆದ್ದರಿಂದ ಆಶೀರ್ವಾದಗಳು ಜಮಾ ಆಗುತ್ತಿದ್ದವು. अंतिम समय भी शरीर के हिसाब किताब को दुआओं के बल से सहज पार कर लिया. ಅಂತಿಮ ಸಮಯದಲ್ಲೂ ಸಹ ಶರೀರದ ಲೆಕ್ಕಾಚಾರವನ್ನು ಆಶೀರ್ವಾದಗಳ ಬಲದಿಂದ ಸಹಜವಾಗಿ ಪಾರ್ ಮಾಡಿದರು. ಉನ್ಹೇ ಕಭಿ ದುಃಖ ದರ್ದ್ ಮೆಹಸೂಸ್ತಾ ನಹಿ ಹುಯಿ. ಅವರಿಗೆ ಎಂದಿಗೂ ದುಃಖ, ನೋವು ಇವುಗಳ ಅನುಭವ ಆಗಲಿಲ್ಲ. दादी ने अपने कर्मों से, गुणों से, संबंध से, सच्चाई सफाई से सबकी दुआएं ले ली. ದಾದೀಜಿಯವರು ತಮ್ಮ ಕರ್ಮದಿಂದ, ಗುಣಗಳಿಂದ, ಸಂಬಂಧದಿಂದ, ಸಚ್ಚಾಯಿ ಸತ್ಯತೆ, ಸ್ವಚ್ಛತೆಯಿಂದ ಎಲ್ಲರ ಆಶೀರ್ವಾದಗಳನ್ನು ಪಡೆದುಕೊಂಡರು. दादीजी हमेशा कहती, मुझे तो बाबा की और आप सबकी दुआएं चला रही है. ದಾದೀಜಿಯವರು ಸದಾ ಹೇಳುತ್ತಿದ್ದರು, ನನಗಂತೂ ಬಾಬಾ ಅವ್ರದ್ದು ಮತ್ತು ತಮ್ಮೆಲ್ಲರ ಆಶೀರ್ವಾದಗಳು ನಡೆಸುತ್ತಿವೆ ಅಂತ. जिसके सिर पर बाबा की दुआओं का हाथ है उनका सिर कभी भारी नहीं हो सकता. ಯಾರ ತಲೆಯ ಮೇಲೆ ಬಾಬಾ ಅವರ ಆಶೀರ್ವಾದಗಳ ಹಸ್ತವಿದೆ ಅವರ ತಲೆ ಎಂದಿಗೂ ಭಾರಿ ಆಗಲಿಕ್ಕೆ ಸಾಧ್ಯವಿಲ್ಲ. वे सदा बेफिक्र बादशाह रहते हैं. ಅವರು ಸದಾ ನಿಶ್ಚಿಂತ ಚಕ್ರವರ್ತಿ ಆಗಿ ಇರುತ್ತಾರೆ. ಅಚ್ಚಾ, ಓಂ ಶಾಂತಿ.